100ರಲ್ಲಿ 80 ಜನ ಹೆಣ್ಮಕ್ಳು ನನ್ನ ಪ್ರೀತಿ ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ಖಂಡಿತ ಬಂದೇ ಬರ್ತಾರೆ. ಈ ಒಂದು ಸಿನಿಮಾನ ಮೇಜರ್ ಆಗಿ ನೋಡ್ಬೇಕಾಗಿರೋದು ಈ ಡಿಗ್ರಿ ಸ್ಟೂಡೆಂಟ್ಗಳು, ಸೆಕೆಂಡ್ PUC ಓದ್ತಿರೋದು, ಇವಾಗ ಅವ್ರ ಜೀವನದ ಒಂದು ಘಟ್ಟಕ್ಕೆ ತಲುಪಂತ ಹೆಣ್ಮಕ್ಳು ನೋಡ್ಬೇಕಾಗಿರೋದು. ಪ್ರತಿಯೊಂದು ಮಕ್ಕಳಿಗೆ ನಾನು ಏನ್ ಮೆಸೇಜ್ ಹೇಳ್ತೀನಿ ಅಂದ್ರೆ, ತಂದೆ ತಾಯಿ ಪಡಂತ ಕಷ್ಟ ಮಕ್ಕಳನ್ನ ಸಾಕಕ್ಕೆ ಈ ಸಿನಿಮಾದ ಮುಖಾಂತರ ಅವ್ರು ಏನಾದ್ರು ಅವ್ರ ಅಪ್ಪ ಅಮ್ಮನ ನೆನೆಸ್ಕೊಂಡು ಈ ಸಿನಿಮಾ ನೋಡಿದ್ರೆ ಯಾವುದೇ ರೀತಿ ಹೆಣ್ಮಗು ತಪ್ಪು ಮಾಡೋ ಸಾಧ್ಯತೆಗಳೇ ಇಲ್ಲ. ಯಾವುದೇ ಕಾರಣಕ್ಕೂ ಒಂದು ಸಿನಿಮಾ ಮಾಡಿ 2.5 ಗಂಟೆ ನಾವು ನೋಡಿ ಜೈ ಭೀಮ್ ಅಂತ ಕೂಗ್ಬೋದು, ಅಲ್ಲಿ ಇದ್ ಮಾಡ್ಬೋದು. ಅವರು ಎಷ್ಟು ವರ್ಷಗಳ ಕಾಲ ನಮ್ಮ ಜನರಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು. ಕೇವಲ ಏನು ಅಂಬೇಡ್ಕರ್ ಜಯಂತಿ ಆಗ್ಲಿ ಆ ದಿನಗಳಲ್ಲಿ ಮಾತ್ರ ನೆನೆಸ್ಕೊಳ್ಳೋದಲ್ಲ. ಸಂದೇಶ್ ಅವರು ಅವ್ರ ನಿಜ ಜೀವನದಲ್ಲಿ ಹೇಗಿದ್ದಾರೋ ಫಿಲ್ಮ್ ನಲ್ಲೂ ಹಾಗೆ ತೋರಿಸಿದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ ಸರ್ ನೋಡೋದಕ್ಕೆ. ಅದನ್ನ ಒಬ್ಬರಲ್ಲ ಪ್ರತಿಯೊಬ್ರು ಅವ್ರ ಜೀವನದಲ್ಲಿ ಅಳವಡಿಸ್ಕೊಬೇಕು ಅಂತ ನಾನು ಹೇಳ್ತೀನಿ. ಸರಿ, ಚೆನ್ನಾಗಿ ಹೆಣ್ಮಕ್ಳು ಯಾವ ರೀತಿ ಕಲಿಬೇಕು, ಯಾವ ರೀತಿ ಡಿಗ್ರಿ ಕಾಲೇಜು ಓದಂತ ಮಕ್ಕಳು ಕಾಲೇಜ್ಗೆ ಹೋದ್ರೆ ಯಾವ ರೀತಿ ತಪ್ಪು ಮಾಡಬಾರ್ದು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಂದೇಶ್ ಅವ್ರಿಗೆ ಚೆನ್ನಾಗಿದೆ ಸರ್. ಹೆಣ್ಮಕ್ಳುಗಳಾಗ್ಲಿ ಬಡವ್ರ ಮಕ್ಳ ಹೇಗೆ ಶ್ರೀಮಂತರ ಹೇಗೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಆದ್ರೆ ಹೆಣ್ಮಕ್ಳುಗಳು ಬುದ್ಧಿ ಕಲಿಬೇಕು, ಮುಂದೆ ಹೇಗೆ ಅವ್ರು ಬದುಕಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬದುಕಬೇಕು. ತಂದೆ ತಾಯಿ ಅವ್ರಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಕರಡು ಕಿತ್ತು ಬರುವಂತ ಸೀನ್ಗಳನ್ನೇ ಇರೋದು. ಬಟ್ ಏನು ಅಂದ್ರೆ 3 ಜೀವನ ಶೈಲಿನ ತೋರಿಸಿದ್ದಾರೆ ಅದ್ಭುತವಾಗಿ. ಒಬ್ಬ ಹೋರಾಟಗಾರನ ನಿಜ ಜೀವನ ಅಂದ್ರೆ ಅವ್ರು ಏನೇನ್ ಸ್ಟ್ರಗಲ್ ಮಾಡ್ತಾರೆ, ಮತ್ತೆ ಗಂಡನೇ ಇಲ್ದಿರ ತಾಯಿ, ಗಂಡು ದಿಕ್ಕಿಲ್ದರ ಕುಟುಂಬ, ಒಂದ್ ಮಗು ಸಾಕಕ್ಕೆ ಎಷ್ಟೆಲ್ಲ ಕಷ್ಟ ಬೀಳ್ತಾರೆ. ಕೊನೆಗೆ ಅಪ್ಪ ಅಮ್ಮನ ಕಷ್ಟ ಅರ್ಥ ಮಾಡ್ಕೊಳ್ತಾರೆ ಹೆಣ್ಮಕ್ಳು, ಕೊನೆಗೋಗಿ ಯಾವ ಒಂದು ಪರಿಸ್ಥಿತಿಲಿ ಸಿಗಾಕೋತಾರೆ. ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಬಟ್ ಈ ಇಷ್ಟು ಜೀವನದ ಮಧ್ಯೆ ಸಂವಿಧಾನ ಹೆಣ್ಮಕ್ಳಿಗೆ ಯಾವ ರೀತಿ ಒಂದು ರಕ್ಷಣೆ ನೀಡುತ್ತೆ ಅನ್ನೋದನ್ನ ಅದ್ಭುತವಾಗಿ ತೋರಿಸಿದ್ದಾರೆ. ಈ ಸಿನಿಮಾ ನೋಡ್ತಾ ಇದ್ರೆ ಅವ್ರ ಲೈಫ್ ವೇಸ್ಟ್ ಸರ್. ಪ್ರತಿಯೊಂದು ಹೆಣ್ಮಗು ಎತ್ತಿರೋ ತಂದೆ ತಾಯಿನೂ ಬಂದ್ರೆ ಈ ಸಿನಿಮಾನ ನೋಡ್ಲೇಬೇಕು. 100 ದಿನ ಓಡೋದ್ರಲ್ಲಿ ಯಾವುದೇ ತರ ಡೌಟ್ ಇಲ್ಲ. ಇಂಥ ಅದ್ಭುತವಾಗಿರುವಂತಹ ಚಿತ್ರನ ಕೊಟ್ಟಿರೋ ಡಾಕ್ಟರ್ KM ಸಂದೇಶ್ ಅವರಿಗೆ ಧನ್ಯವಾದಗಳು. ಜೈ ಭೀಮ್. ಪರ್ಟಿಕ್ಯುಲರ್ ಜನಾಂಗಕ್ಕೆ ಅಂತ ಇದು ಸಿನಿಮಾ ಅಲ್ಲ. ಈ ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅನ್ನೋದು ಪ್ರತಿಯೊಂದು ಜನಾಂಗಕ್ಕೂ ಸಂಬಂಧಪಟ್ಟಿದೆ. ಅದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಜಾತಿಯಿಂದ ಅವ್ರನ್ನ ಮಾಡೋದು, ಅದರ ಪರ್ಟಿಕ್ಯುಲರ್ ಜಾತಿ ಅನ್ನೋದೇನಿಲ್ಲ. ಒಂದು ಬಡ ಕುಟುಂಬ ಒಂದು ಶ್ರೀಮಂತ ಕುಟುಂಬಕ್ಕೆ ಹೋದಾಗ ಆ ಹೆಣ್ಣು ಮಗನ ಎಷ್ಟು ಹೀನಾಯವಾಗಿ ನೋಡಿಸ್ತಾರೆ, ಹೀನಾಯವಾಗಿ ನಡೆಸ್ಕೊತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಪ್ರತಿಯೊಂದು ಮಕ್ಕಳಿಗೆ ನಾನು ಏನ್ ಮೆಸೇಜ್ ಹೇಳ್ತೀನಿ ಅಂದ್ರೆ, ತಂದೆ ತಾಯಿ ಪಡಂತ ಕಷ್ಟ ಮಕ್ಕಳನ್ನ ಸಾಕಕ್ಕೆ ಈ ಸಿನಿಮಾದ ಮುಖಾಂತರ ಅವ್ರು ಏನಾದ್ರು ಅವ್ರ ಅಪ್ಪ ಅಮ್ಮನ ನೆನೆಸ್ಕೊಂಡು ಈ ಸಿನಿಮಾ ನೋಡಿದ್ರೆ ಯಾವುದೇ ರೀತಿ ಹೆಣ್ಮಗು ತಪ್ಪು ಮಾಡೋ ಸಾಧ್ಯತೆಗಳೇ ಇಲ್ಲ. 100ರಲ್ಲಿ 80 ಜನ ಹೆಣ್ಮಕ್ಳು ನನ್ನ ಪ್ರೀತಿ ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ಖಂಡಿತ ಬಂದೇ ಬರ್ತಾರೆ. ಈ ಒಂದು ಸಿನಿಮಾನ ಮೇಜರ್ ಆಗಿ ನೋಡ್ಬೇಕಾಗಿರೋದು ಈ ಡಿಗ್ರಿ ಸ್ಟೂಡೆಂಟ್ಗಳು, ಸೆಕೆಂಡ್ PUC ಓದ್ತಿರೋದು, ಇವಾಗ ಅವ್ರ ಜೀವನದ ಒಂದು ಘಟ್ಟಕ್ಕೆ ತಲುಪಂತ ಹೆಣ್ಮಕ್ಳು ನೋಡ್ಬೇಕಾಗಿರೋದು. ಪ್ರತಿಯೊಂದು ಹೆಣ್ಮಗು ಜಾಗೃತಿ ಹೊಂದಿದ್ರೆ ಯಾವ ಹೆಣ್ಮಗುನು ಮೋಸ ಹೋಗಕ್ ಸಾಧ್ಯ ಇಲ್ಲ. ಹಾಗೆ ಮೋಸ ಹೋದಂತ ಸಂದರ್ಭದಲ್ಲಿ ಸಂವಿಧಾನ ಖಂಡಿತ ಅವ್ರ ಬೆನ್ನಿಂದ ಇದ್ದೇ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಹೌದು, ಪೋಷಕರು ಮಕ್ಕಳನ್ನ ಖಂಡಿತವಾಗಿ ಅವರೇ ಕರ್ಕೊಂಡು ತೋರಿಸ್ಬೇಕು ಸರ್. ಪಾನಿಪುರಿ ತಿನ್ನಕ್ 100 ರೂಪಾಯಿ ಖರ್ಚು ಮಾಡ್ತಾರೆ. ಅದೇ 100 ರೂಪಾಯಿ ತಗೊಂಡು ಟಿಕೆಟ್ ತಗೊಂಡು ಸಿನಿಮಾ ತೋರಿಸಿದ್ರೆ ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಸರ್. ಅದಂತ ಹೇಳ್ಬೋದು. ಹೌದು, ಪೋಷಕರು ಅವ್ರನ್ನ ಕರ್ಕೊಂಡು ಬಂದು ತೋರಿಸ್ಲೇಬೇಕು. ಸಿನಿಮಾ ಚೆನ್ನಾಗಿದೆ. ಸಿನಿಮಾ ನೋಡಿದಾಗ ಎಲ್ಲರೂ ರೊಚ್ಚಿಗೆ ಹೇಳ್ಬೇಕು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇದು ಅಸಮಾನತೆ ವಿರುದ್ಧ ಹೋರಾಡಬೇಕು ಅಂತ ಅನ್ಸುತ್ತೆ. ಆದ್ರೆ ನಿಜವಾದ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಎಲ್ಲ ಹಳ್ಳಿಗಳಲ್ಲೂ ಈಗಲೂ ಕೂಡ ಈ ವ್ಯವಸ್ಥೆ ಇದೆ, ಈಗಲೂ ಕೂಡ ಇದೆ. ಇದನ್ನ ನಾವು ಈಗ ಏನಂತಂದ್ರೆ ನಮ್ಮ ಮನಸ್ಥಿತಿಗಳನ್ನ ಬದಲಾಯಿಸ್ಕೊಳ್ದಲೇನೆ ಈ ಒಂದು ವ್ಯವಸ್ಥೆ ಬದಲಾಗೋದಿಲ್ಲ ಯಾವುದೇ ಕಾರಣಕ್ಕೂ. ಒಂದು ಸಿನಿಮಾ ಮಾಡಿ 2.5 ಗಂಟೆ ನಾವು ನೋಡಿ ಜೈ ಭೀಮ್ ಅಂತ ಕೂಗ್ಬೋದು, ಅಲ್ಲಿ ಇದ್ ಮಾಡ್ಬೋದು. ಅವರು ಎಷ್ಟು ವರ್ಷಗಳ ಕಾಲ ನಮ್ಮ ಜನರಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು. ಕೇವಲ ಏನು ಅಂಬೇಡ್ಕರ್ ಜಯಂತಿ ಆಗ್ಲಿ ಆ ದಿನಗಳಲ್ಲಿ ಮಾತ್ರ ನೆನೆಸ್ಕೊಳ್ಳೋದಲ್ಲ. ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಜನರು. ಇವತ್ತು ನೋಡಿ ಥಿಯೇಟರ್ಗೆ ಬರೀ ನಮ್ಗಳ ಜನಗಳು ಮಾತ್ರ ಬಂದಿದ್ದಾರೆ. ಈಗ ಕ್ಯಾಸ್ಟ್ ವಿಷಯ ಮಾತಾಡ್ತಾ ಇಲ್ಲ, ಆ ಜನಗಳು ಮಾತ್ರ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ?
ಉಚಿತವಾಗಿ ಟಿಕೆಟ್ ಕೊಟ್ಟು ನೋಡ್ಬೇಕಾ? ಬೇರೆ ಬೇರೆ ಹೀರೋಗಳ ಸಿನಿಮಾಗಳನ್ನ ಸಾಲ ಸೂಲ ಮಾಡ್ಕೊಂಡು ಹೋಗಿ ನೋಡ್ತಾರೆ, ನೋಡ್ಲೇಬೇಕು ಅಂತ. ಅದು ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯಾದಂತ ಒಂದು ಸಂದೇಶವನ್ನ ನೀಡಲ್ಲ. ಈ ವಿಚಾರಗಳು ನೋಡಿ, ಒಂದು ಸಿನಿಮಾ ಮಾಡಿದ್ದಾರೆ, ಒಂದು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಹೆಣ್ಣು ಮಕ್ಕಳು ಅಂತಂದ್ರೆ ಕೀಳ್ ಮಟ್ಟದಲ್ಲಿ ಇರುವಂತ ಹೆಣ್ಮಕ್ಳು, ಕೀಳ್ ಮಟ್ಟದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕೆಳ ಸಮಾಜದಲ್ಲಿರುವಂತ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನೋಡ್ತಾ ಇದ್ದಾರೆ, ಯಾವ ರೀತಿ ದೂಷಣೆ ಮಾಡ್ತಿದ್ದಾರೆ. ಈ ಪರಿಸ್ಥಿತಿ ಈಗಲೂ ಇದೆ. ಈಗಿನ ನಮ್ಮ ಜನ ಏನ್ ಮಾಡ್ಬೇಕು ಅಂದ್ರೆ ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಈ ಸಿನಿಮಾ ಮಾಡಿದ್ರು ವೇಸ್ಟು, ಎಲ್ಲ ವೇಸ್ಟು. ನಾವು ಸಿನಿಮಾ ನೋಡೋದ್ರಿಂದನಾದ್ರೂ ಅಟ್ಲೀಸ್ಟ್ ಬದಲಾದ್ರೆ ಅದಾರು ಒಳ್ಳೇದಲ್ವಾ? ಹೋರಾಟ ಮಾಡ್ತಿದ್ದಾರೆ. ಆ ಸಿನಿಮಾದಲ್ಲಿ ನಾವು ಅದನ್ನೇ ನೋಡಿದ್ವಿ. ಆ ಹೆಣ್ಣು ಮಗಳು ಅವರು ಮದುವೆ ಆಗಿದ್ಮೇಲೆ ಅವ್ರಿಗೆ ಹೊಡೆಯಕ್ ಹೋದಾಗ ಅವಳು ಅದನ್ನ ತಿರಸ್ಕರಿಸ್ತಾಳೆ, ಆಯ್ತಾ? ಈ ಮನಸ್ಥಿತಿ ಇನ್ನೂ ಹೆಣ್ಣು ಮಕ್ಕಳಲ್ಲಿದೆ. ಯಾಕೆ ಅದನ್ನ ವಿರೋಧಿಸಬಾರ್ದು ಅಲ್ವಾ? ಕೊನೆಗೆ ಅದನ್ನ ವಿರೋಧಿಸ್ಬೇಕು ಹೆಣ್ಮಕ್ಳು. ಈ ತರ ಎಲ್ಲ ಮೇಲ್ವರ್ಗದ ಜನತೆ ಹೆಣ್ಣು ಮಕ್ಕಳಿಗೆ ಬೇರೆ ನಮ್ಮ ಏನು ನಮ್ಮ ಭೂಮಿನ ಕಸ್ಕೊಂಡು ಎಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದಾರಲ್ವಾ? ಅದು ಈಗ್ಲಾದ್ರೂ ಗೊತ್ತಾಗ್ಬೇಕು. ಕೇವಲ 5,000 ಕುಡ್ತಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದ್ದಾರೆ. ನಾವು ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳಿಗೆ ಸಾಲ ಸೂಲ ಮಾಡ್ಕೋತಾ ಇದೀವಿ, ನಮ್ಮ ಜಮೀನುಗಳನ್ನ ಮಾರ್ಕೋತಾ ಇದೀವಿ ವಿನಃ ನಾವು ಇದಕ್ಕೋಸ್ಕರ ನಾವು ಅಲ್ಲ, ಒಂದು ಕ್ಷಣದ ಖುಷಿಗೋಸ್ಕರ ನಮ್ಮ ಇಡೀ ನಮ್ಮ ಏನ್ ಹೇಳ್ತೀವಿ ಸಮಸ್ಯೆಗಳಿಗೆ ತೊಡ್ಕೋತಾ ಇದೀವಿ. ಭೂಮಿನೇ ಎಲ್ಲದಕ್ಕೂ ನಮ್ಮ ಬದಲಾವಣೆಗೆ ಕಾರಣ. ಭೂಮಿ ಬೇಕು, ಭೂಮಿ ಇಲ್ದೇ ಇದ್ರೆ ಏನು ಮಾಡಕ್ಕಾಗಲ್ಲ. ಭೂಮಿ ಇಲ್ದೆ ನಾವು ಕ್ಷಣಿಕ ಸುಖಕ್ಕೆ ಹಬ್ಬ ಕುರಿ ಕಡ್ದು ಎಲ್ಲ ಮಾಡ್ತಾ ಇದಾರಲ್ಲ, ಅದು ಕ್ಷಣಿಕ ಸುಖ ಅಷ್ಟೇ, ಯಾವ್ದ್ರಿಂದನೂ ಬದಲಾಗಲ್ಲ. ಸಿನಿಮಾ ಪ್ರತಿಯೊಬ್ರು ನೋಡ್ಬೇಕು, ಅಟ್ಲೀಸ್ಟ್ ಹಿಂಗಾರು ಬದಲಾವಣೆ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್. ಒಳ್ಳೆ ಒಂದು ಭಾವನಾತ್ಮಕ ಬಾಬಾ ಸಾಹೇಬ್ರವರ ಒಂದು ಜೀವನ, ಒಂದು ಹೋರಾಟದ ಏನೋ ರೂಲ್ಸ್ ಇದೆ, ಒಂದು ಸಾಮಾಜಿಕ ಮತ್ತು ಈಗ ಅಂತರ್ಜಾತೀಯ ಈಗ ನಡೀತಿದೆಯಲ್ಲ, ಏನೋ ಮರ್ಯಾದೆ ಹತ್ಯೆ, ಆ ಮರ್ಯಾದೆ ಹತ್ಯೆ ಸಂಬಂಧಪಟ್ಟಂಥ ಈ ಸಿನಿಮಾವನ್ನು ನಿರ್ಮಾಪಕರು ಮಾಡಿದ್ದಾರೆ. ಇದು ಒಂದು ಸಮಾಜಕ್ಕೆ ಒಂದು ಕೊಡತಕ್ಕಂಥದ್ದು ಸಂದೇಶವಾಗಿದೆ. ಸಾಮಾಜಿಕ ಕಳಕಳಿ, ಸಾಮಾಜಿಕ ಸಮಾನತೆಗೆ ಮತ್ತು ಹೆಣ್ಮಕ್ಳಿಗೆ ಆಗತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಇದು ಜನಸಾಮಾನ್ಯರು ಇವತ್ತಿನ ಏನು ಅಂತರ್ಜಾತೀಯ ಮತ್ತು ಮರ್ಯಾದೆ ಹತ್ಯೆ ಅಂತ ಹೇಳ್ತಾರಲ್ಲ, ಈ ಮರ್ಯಾದೆ ಹತ್ಯೆ ಆಗುವಂಥದ್ದು ಸಿನಿಮಾಗಳಿಗೆ ಜನಕ್ಕೆ ಒಂದು ತಲುಪುವಂಥದ್ದು ಮತ್ತೆ ಇದೆ ಸರ್. ಜನಸಾಮಾನ್ಯ ಅಂತರ್ಜಾತೀಯ ಮದುವೆಗಳು ಮತ್ತು ಜನಸಾಮಾನ್ಯರಿಗೆ ತಲುಪಬೇಕಿದು, ತಲುಪುವಂಥದ್ದು ನೋಡಬೇಕಾಗುತ್ತದೆ. ಹೇಗೆ ಕಾಂತಾರ ಒಂಥರ ವಿಚಿತ್ರವಾಗಿದೆಯೋ ಹಾಗೆ ಇದು ಜನಸಾಮಾನ್ಯರಿಗೆ ತಲುಪುವಂಥದ್ದು ಆಗಬೇಕಾಗಿದೆ. ಅಥವಾ ಅದು ಚೆನ್ನಾಗಿದೆ ಸರ್. ಹೆಣ್ಮಕ್ಳುಗಳಾಗ್ಲಿ, ಬಡವ್ರ ಮಕ್ಕಳ ಹೇಗೆ, ಶ್ರೀಮಂತರ ಹೇಗೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಆದ್ರೆ ಹೆಣ್ಮಕ್ಳುಗಳು ಬುದ್ಧಿ ಕಲಿಬೇಕು, ಮುಂದೆ ಹೇಗೆ ಅವ್ರು ಬದುಕಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬದುಕಬೇಕು. ತಂದೆ ತಾಯಿ ಅವ್ರಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಆ ತಂದೆ ತಾಯಿ ಕಷ್ಟಪಡೋದನ್ನ ನಾವು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ದೆ ಜೀವನದಲ್ಲಿ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ಅವ್ರನ್ನ ತೋರಿಸಿದ್ದಾರೆ. ಸಂದೇಶ್ ಅವರು ಅವ್ರ ನಿಜ ಜೀವನದಲ್ಲಿ ಹೇಗಿದ್ದಾರೋ ಫಿಲ್ಮ್ನಲ್ಲೂ ಹಾಗೆ ತೋರಿಸಿದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ ಸರ್ ನೋಡೋದಕ್ಕೆ. ಅದನ್ನ ಒಬ್ರಲ್ಲ, ಪ್ರತಿಯೊಬ್ರು ಅವ್ರ ಜೀವನದಲ್ಲಿ ಅಳವಡಿಸ್ಕೊಬೇಕು ಅಂತ ನಾನು ಹೇಳ್ತೀನಿ. ಹೆಣ್ಮಕ್ಳಿಗೆ ಜಾಸ್ತಿ ಇದಾಗಿದೆ ಶೋಷಣೆ ಒಳಗಾದ ಮಕ್ಕಳು. ಹೆಣ್ಮಕ್ಳು ಅಂತಲ್ಲ ಸರ್, ಇವಾಗ ಬಡವ್ರ ಮಕ್ಕಳು ಶ್ರೀಮಂತರ ಮಕ್ಕಳು ಅಂತ ಏನಿದ್ದಾರೆ, ಅದು ವಿದ್ಯೆ ಅನ್ನೋದು ಯಾರ ಅನ್ಸುತ್ತೋ ಎಲ್ರಿಗೂ ಸಹ ಈಗ ಸಿನಿಮಾ ಸೂಪರ್ ಆಗಿದೆ ಸರ್. ಇಡೀ ಕರ್ನಾಟಕದಲ್ಲಿ ಆದಂಥ ಹೆಣ್ಮಕ್ಳು, ಪ್ರತಿಯೊಬ್ಬರು ಹೆಣ್ಮಕ್ಳು ಇದು ನೋಡ್ಬೇಕಾದಂಥ ಸಿನಿಮಾ ಈ ಮೂವಿಲಿ ತೋರಿಸಿದ್ದಾರೆ. ಸಿನಿಮಾ ಚೆನ್ನಾಗಿ ಹೆಣ್ಮಕ್ಳು ಯಾವ ರೀತಿ ಕಲಿಬೇಕು, ಯಾವ ರೀತಿ ಡಿಗ್ರಿ ಕಾಲೇಜು ಓದಂಥ ಮಕ್ಕಳು ಕಾಲೇಜಿಗೆ ಹೋದ್ರೆ ಯಾವ ರೀತಿ ತಪ್ಪು ಮಾಡಬಾರ್ದು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಕೋಲಾರ ಸಂದೇಶನ್ ಅವರು ಚಿತ್ರಕಥೆ ನಿರ್ದೇಶನ ತುಂಬ ಅದ್ಭುತವಾಗಿದೆ. ಇನ್ನು ಮುಂದೆ ಇದೇ ರೀತಿ ನೆಕ್ಸ್ಟ್ ಫಿಲಮ್ ಅವರು ಇದೇ ರೀತಿ ಕರ್ನಾಟಕಾದ್ಯಂತ ಜನಗಳಿಗೆ ಇದೇ ಒಂದು ಸಿನಿಮಾವನ್ನು ತೋರಿಸ್ಲಿ ಅಂತ ನಾವು ಎಲ್ಲರೂ ಹಾರೈಸ್ತೇವೆ. ದಿನಗಳಲ್ಲಿ ವಡಿ ಬಡಿ ಆ ಥರ ಸಿನಿಮಾ ಏನಿಲ್ಲ ಸರ್. ಈ ತರ ಸಿನಿಮಾಗಳು ಬರ್ತಿವೆ. ಇದ್ರ ನಡುವೆ ಈ ತರ ಸಿನಿಮಾ ಬಂದಿದೆ, ಜನರು ಇದನ್ನ ಕೈ ಹಿಡಿತಾರ ಅಂತ ಅನ್ಸುತ್ತೆ ನಿಮ್ಗೆ? ಹಿಡಿತಾರೆ ಸರ್, ಖಂಡಿತ ಹಿಡಿತಾರೆ ಸರ್. ಇಂಥ ಮೆಸೇಜು ಹೆಣ್ಮಕ್ಳಿಗಾದ್ಯಂತ ಮೆಸೇಜು ತುಂಬ ಚೆನ್ನಾಗಿದೆ ಸರ್. ತುಂಬ ಅದ್ಭುತವಾಗಿದೆ ಸರ್ ಸಿನಿಮಾ. ಹೆಣ್ಮಕ್ಳು ನೋಡಬೇಕು, ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ನೋಡಲೇಬೇಕು ಇದು ಸಿನಿಮಾನ. ಕುಟುಂಬ ಸಮೇತ, ಅವ್ರ ಫ್ಯಾಮಿಲಿ ಸಮೇತ ಎಲ್ಲ ಬಂದು ನೋಡಬೇಕು ಸರ್ ಈ ಸಿನಿಮಾನ. ಜೈ ಸರ್ ಸೂಪರ್ ಸರ್, ಸೂಪರ್ ಸಿನಿಮಾ, ಸೂಪರ್. ಇದು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಒಳ್ಳೆ ಸಂದೇಶನ ಅವರು ತುಂಬ ಚೆನ್ನಾಗಿ ತೆಗೆದಾರೆ ಸರ್ ಫಿಲಿಮ್. ಖಂಡಿತ ಸರ್. ಸರ್ ಎಲ್ಲ ಆಕ್ಟಿಂಗು ಇಷ್ಟ. ಒಂದು ಬಡವರ ಮನೆಯಿಂದ ಯಾವ ರೀತಿ ಬಂದು ಏನು ಮಾತಾಡ್ತಾರೆ, ಪ್ರತಿಯೊಂದು ಒಂದು ಹುಡುಗಿಗೆ ನೀಟಾಗಿ ಅವರು ಏನು ಕೊಡಿಸ್ಬೇಕಂತ ಕೊಡಿಸಿದ್ದಾರೆ ಸರ್. ಖಂಡಿತ. ಮತ್ತೆ ಹಣ ಮಾತಾಡಿ ಸರ್. ಫಿಲಮ್ ಅದು ಸೂಪರ್ ಆಗಿದೆ. ನಮ್ಮ ಅಂಬೇಡ್ಕರ್ ಬಗ್ಗೆ ತೆಗೆದ್ರೆ ತುಂಬ ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದರಿಂದಾಗಿ ನಮ್ಮ ಜನ ಪ್ರತಿಯೊಬ್ಬರು ಇದನ್ನು ನೋಡಲೇಬೇಕು. ಯಾವ್ಯಾವ ಫಿಲಮ್ಗಳು ನೋಡ್ತಾರೆ, ಆದರೆ ಇಂಥ ಫಿಲಮ್ಗಳನ್ನ ನೋಡೋದು ಮಿಸ್ ಮಾಡಬಾರ್ದು ಅವರು. ಖಂಡಿತವಾಗಿ ನೋಡ್ಬೇಕು ಇಂಥ ಫಿಲಮ್ಗಳು. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಫಿಲಮು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಫ್ಯಾಮಿಲಿ ಸಮೇತ ಬಂದು ನೋಡಬೇಕಿದ್ದು ಫಿಲಮ್ನ. ತುಂಬ ಚೆನ್ನಾಗಿದೆ ಫಿಲಮು. ಫ್ಯಾಮಿಲಿ ಸಮೇತ ನೋಡಬೇಕು.
ಅಷ್ಟೇ ಹೆಣ್ಮಕ್ಳು ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಜೈ ಭೀಮ್ ಸರ್. ಗೆಳೆಯ ಸಂದೇಶ ಚಿತ್ರ ಮಾಡಿರ್ತಕ್ಕಂಥದ್ದು ತುಂಬಾ ಅದ್ಭುತವಾಗಿದೆ. ಈ ಚಿತ್ರನ ದಯಮಾಡಿ ಎಲ್ಲ ಸಮುದಾಯದ ಜನತೆ ನೋಡಬೇಕು. ತುಂಬಾ ಅಲ್ಟಿಯಾಗಿದೆ. ಕಾನ್ಸ್ಟಿಟ್ಯೂಷನ್ ಆಗಿರೋ ಪವರ್ ಏನಿದೆ ಅಂತ ಈ ಚಿತ್ರದಲ್ಲಿ ಗೊತ್ತಾಗುತ್ತೆ. ದಯಮಾಡಿ ಎಲ್ಲ ನೋಡ್ಬೇಕು ಸರ್. ಹಳ್ಳಿ ಸ್ಟ್ಯಾಂಗು ಒಳ್ಳೆ ಸೂಪರ್ ಅಂತಂದ್ರೆ ಪ್ರಚಾರ ಅಂತಂದ್ರು, ಆದ್ರೆ ಹೋಗಿ ಅಂತಂದ್ರು ಹಳ್ಳಿ ಗಿಡರ್ ಮಾತ್ರ ಜಾಸ್ತಿ ಜನ ನೋಡ್ತಾರೆ. ಕಣ್ಣೀರ್ ಬರ್ತದೆ. ಗ್ರಾಮೀಣ ಪ್ರದೇಶದ ಎಲ್ಲ ಸಮುದಾಯದ ಜನತೆ ಈ ಒಂದು ಸಿನಿಮಾವನ್ನ ನೋಡಬೇಕು. ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾಲಘಟ್ಟದಲ್ಲಿ ಸಾಮಾಜಿಕ ಪರಿವರ್ತನೆ ಆಗಬೇಕು. ಸಾಮಾಜಿಕ ಪರಿವರ್ತನೆ ಪ್ರತಿ ಮನುಷ್ಯನ ಮನದಲ್ಲಿ ಅದು ಆಗಬೇಕು. ಹಾಗಾಗಿ ಆ ಸಾಮಾಜಿಕ ಪರಿವರ್ತನೆ ಆದರೆ ದೇಶ ಮುನ್ನಡೀತದೆ. ಹಾಗಾಗಿ ಸಾಮಾಜಿಕ ಬದಲಾವಣೆಗಾಗಿ ಇನ್ನು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂಧಕಾರವನ್ನು ದೂರ ಮಾಡುವ ನಿಟ್ಟಿನಲ್ಲಿ ಇದೊಂದು ಅತ್ಯುತ್ತಮವಾದಂತಹ ಸಿನಿಮಾ. ಹಾಗಾಗಿ ಇಡೀ ಕುಟುಂಬ ಸಮೇತರಾಗಿ ಎಲ್ಲರೂ ನೋಡಬಹುದಾದಂತಹ ಒಂದು ಅದ್ಭುತವಾದಂತಹ ಸಂದೇಶವನ್ನು ಕೊಡ್ತದೆ. ಹಾಗಾಗಿ ಪ್ರತಿಯೊಬ್ಬ ಎಲ್ಲ ಸಮುದಾಯದ ಎಲ್ಲರೂ ಕೂಡ ಈ ಸಿನಿಮಾವನ್ನು ನೋಡಿ ಈ ಸಿನಿಮಾ ಶತಮಾನೋತ್ಸವ ಶತದಿನೋತ್ಸವವನ್ನು ಆಚರಣೆಯನ್ನು ಮಾಡಲಿ ಅಂತೇಳಿ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ಸಂದೇಶಣ್ಣವ್ರಿಗೆ ಚಿತ್ರದ ಮೂಲಕ ಒಳ್ಳೆ ಇದನ್ನ ತಂದುಕೊಟ್ಟಿದ್ದಾರೆ. ನಮ್ಮ ಹಳ್ಳಿ ಹೆಣ್ಮಕ್ಳು ಹೊರಗಡೆ ಬಂದರೆ ಯಾವ ಥರ ಇರ್ತಾರೆ ಅನ್ನೋದನ್ನ ಈ ಚಿತ್ರದ ಮೂಲಕ ತೋರಿಸಿದ್ದಾರೆ. ಇನ್ನೊಂದು ಮೇಲ ಜಾತಿ ವರ್ಗದವರು ನಮ್ಮ ಕೀಳು ಜಾತಿಯವ್ರನ್ನ ಯಾವ ಥರ ನೋಡ್ತಾರೆ, ಯಾವ ಥರ ಇದು ಮಾಡ್ತಾರೆ ಅನ್ನೋದನ್ನ ಈ ಚಿತ್ರ ಮೂಲಕ ತೋರಿಸಿದ್ದಾರೆ. ಜೈ ಭೀಮ್. ಸಂದೇಶಣ್ಣವ್ರಿಗೆ ನಮ್ಮ ಸಂದೇಶಣ್ಣವ್ರ ಕಡೆಯಿಂದ ನಮ್ಮ ಮೈಸೂರು ಗ್ರಾಮಾಂತರ ನಮ್ಮ ಸುತ್ತಮುತ್ತ ಎಲ್ಲ ಜನರು ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಗ್ರ್ಯಾಂಡಾಗಿ ಓಪನಿಂಗ್ ಮಾಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಬಂದು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಹೌಸ್ಫುಲ್ಲಾಗಿ ಚೆನ್ನಾಗಿ ಎಲ್ಲ ನೋಡ್ತಾ ಇದ್ದಾರೆ. ಒಳ್ಳೆ ಒಂದು ಸಂದೇಶ ಅಂದರೆ ಸಂದೇಶ ಇರೋಂಥ ಫಿಲಮ್ನ ಇದು. ಎಲ್ಲ ಸಮಾಜಕ್ಕೆ ಒಂದು ಸಂದೇಶವಾದ ಫಿಲಮ್ ಅದು. ಎಲ್ಲ ಥರ ನಮ್ಮ ಜಾತಿ ಏನೇನೈತೆ ಎಲ್ಲನೂ ತೊಲಗಿಸಿ ಸಮಾಜ ಮಾಡಬೇಕು ಅನ್ನೋದು ಅವರ ಒಂದಿದು. ಹಾಗಾಗಿ ಸಂದೇಶಣ್ಣವರು ಇನ್ನೂ ಮುಂದೆ ಒಂದು ಒಳ್ಳೆ ಇನ್ನೂ ಫಿಲಮ್ ಚೆನ್ನಾಗಿ ತೆಗಿಲಿ ಅಂತ ನಮ್ಮೆಲ್ಲ ಆಶೀರ್ವಾದ ಮಾಡ್ತೀವಿ. ಜೈ ಭೀಮ್. ಸಿನಿಮಾ ಚೆನ್ನಾಗಿದೆ. ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ನೋಡಬೇಕು. ಇದು ಕಾನೂನು ಬಗ್ಗೆ ಕೊಟ್ಟಿದ್ದಾರೆ. ಇದು ಕನ್ನಡದಲ್ಲಿ ಇಷ್ಟು ಇದಾಯ್ತು ಇರ್ಬೇಕಾದ್ರೆ ಬೇರೆ ಭಾಷೆಗೆ ಕೊಟ್ಟರು ಕೂಡ ಎಲ್ಲರೂ ಅರ್ಥ ಮಾಡ್ಕೊಡ್ತಾರೆ. ಪ್ರತಿಯೊಬ್ಬರು ತಪ್ಪದೇ ನೋಡಬೇಕು. ನಮಗೆ ನ್ಯಾಯ ಸಿಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಮಕ್ಕಳು PUC ಓದೋ ಮಕ್ಕಳು ಇದನ್ನ ನೋಡ್ಬೇಕು ಸರ್. ಇದನ್ನ ನೋಡಿ ತುಂಬಾ ಸರ್ ನಮ್ಮ ಸರ್ ಹೇಳಿದ್ರು ಅವಾಗ ಬಂದೆ ಸರ್. ನಾವು ಉಳ್ಳಳ್ಳಿ ಸಿರ್ಮಳಿ ಸರ್. ನಾವು ಹ್ಞೂ ಸರ್. ಏನ್ ಇಷ್ಟ ಆಯ್ತು ನನಗೆ ಆ ಹುಡುಗಿ ಮಾತಾಡಿದ್ದು ಅಲ್ಲಿ ನಡೆದಿದ್ದೆಲ್ಲ ನನಗೆ ತುಂಬ ಇಷ್ಟ ಆಯ್ತದೆ. ಈ ಫಿಲಮ್ ಅಂದ್ರೆ ನನಗೆ ತುಂಬ ಇಷ್ಟ ಆಯ್ತು ಸರ್. ನನಗೆ ತುಂಬ ಇಷ್ಟ ಆಗಿದೆ ಸರ್ ಇದು. ಈಗ ನಮ್ಮಂಥ ತಾಯ್ದಿರ್ಗೆ ಪಡೋ ಕಷ್ಟಗಳು ಮಕ್ಕಳು ನೋಡಿ ಇದು ಫಸ್ಟ್ ಈಗ PUC ಓದೋ ಮಕ್ಕಳು ಇದನ್ನ ನೋಡಿ ಅರ್ಥ ಮಾಡ್ಕೋಬೇಕು ಸರ್. ಮಕ್ಕಳಿಗೆ ಎಲ್ಲ ಹ್ಞೂ ಸರ್. ನಾ ಕರ್ಕೊಂಡು ಬಂದು ನಾಳೆನೇ ತೋರಿಸ್ತೀನಿ ಸರ್ ಮಕ್ಕಳನ್ನ. ಹ್ಞೂ ಸರ್. ನೋಡ ಅಂತ ಇದು. ಆಮೇಲೆ ಮೇನ್ ಆಗಿ ತಂದೆ ತಾಯಿಗಳು ಮಕ್ಕಳನ್ನ ಕಷ್ಟಪಟ್ಟು ಹೆಂಗ್ ಕಾಲೇಜ್ಗೆ ಹೋಗ್ತಾರೆ, ಹೆಣ್ಮಕ್ಳು ಏನ್ ಮಾಡ್ತಾರೆ ಅನ್ನೋದು ಮೇನ್ ಆಗಿ ಹೆಣ್ಮಕ್ಳು ತುಂಬಾ ಅರ್ಥ ಮಾಡ್ಕೋಬೇಕಪ್ಪ. ಅದು ನಮ್ಮ ಸಂದೇಶ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ನೋಡಿ ತಂದೆ ತಾಯಿಗಳು ಅರ್ಥ ಮಾಡ್ಕೊಂಡು ತಂದೆ ತಾಯಿನ ಅರ್ಥ ಮಾಡ್ಕೊಂಡು ಮಕ್ಳುಗಳು ಗಂಡು ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಕಾಲೇಜಿಗೆ ಬಂದು ಯಾವ ತರ ಈ ತರ ಆದ್ರೆ ಹೆಂಗಾಗುತ್ತೆ ಅನ್ನೋದನ್ನ ಅವರು ಇದನ್ನ ಆಡಿ ನೋಡ್ಬೇಕು ಅನ್ನೋದು ನಮ್ಮ ಸಂದೇಶ ತುಂಬಾ ಚೆನ್ನಾಗಿ ತೋರಿಸಿದಾರಪ್ಪ. ಅವ್ರು ನೋಡಿ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಪ್ಪ. ಫಿಲಮ್ ತುಂಬಾ ಚೆನ್ನಾಗಿದೆ. ದಾದರೋಸ್ ಮೂವಿ ಚಲನಚಿತ್ರ ಬಿಡುಗಡೆ ಆಗಿದೆ ಇವಾಗ ತಾನೇ. ಆಗಲೇ ಫಸ್ಟ್ ಶೋ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಆದಷ್ಟು ಅವರ ಅನಿಸಿಕೆಗಳನ್ನು ಹಂಚ್ಕೊತಿದ್ದಾರೆ. ಸಮಾಜಕ್ಕೆ ಒಂದು ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆ ಮೂವಿ ತಂದುಕೊಟ್ಟಿದ್ದಾರೆ. ಹಾಗೂ ಇದರಿಂದ ಒಂದು ಮೆಸೇಜು ಹೆಣ್ಮಕ್ಳು ಹೆಂಗೆ ಹೋಗ್ಬೇಕು, ಯಾವ ದಾರಿಗೆ ನಡಿಬೇಕು, ಈ ಥರ ಮೋಸ ಆಗುತ್ತೆ, ಈ ಥರ ಆಗುತ್ತೆ. ಆ ಮುಕ್ಕೋಟಿ ದೇವರುಗಳಿಗಿಂತ ಈ ಬಾಬಾ ಸಾಹೇಬರು ಬರ್ಕೊಟ್ಟಿರೋಂಥ ಸಂವಿಧಾನ ಅಂತ ಈ ಫಿಲಮಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಜೈ ಸಂದೇಶಣ್ಣ. ಜೈ ಭೀಮ್. ಜೈ ಭೀಮ್.